ಇವತ್ತು ಕಾರ್ಯಕ್ರಮದ ಈ ಬಗ್ಗೆ ದಿನ ನಮ್ಮ ಮೈಸೂರು ಜಿಲ್ಲಾ ಉಪ್ಪಾರರ ನೌಕರರ ಹಾಗೂ ವೃತ್ತಿಪರರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. SSLC ಮತ್ತು PUC ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಹಾಗೂ ನಮ್ಮ ಸರ್ಕಾರಿ ಹುದ್ದೆಯಲ್ಲಿದ್ದು ಅವರು ಬಡ್ತಿ ಹೊಂದಿರೋರಾಗಿರ್ಬೋದು, ಆಮೇಲೆ ನಮ್ಮ ಈ ನಿವೃತ್ತಿ ಹೊಂದಿರುವಂತವರಾಗಿರ್ಬೋದು, ಹಾಗೂ ಈ ಸಂಘ ಸ್ಥಾಪನೆ ಮಾಡಿ 30 ವರ್ಷ ಆಗಿರೋದ್ರಿಂದ ಈ ಸಂಘ ಸ್ಥಾಪನೆ ಮಾಡಿದಂತಹ ಗೌರವಾನ್ವಿತರಿಗೆ ಗೌರವ ಸಲ್ಲಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಈ ಮೀಡಿಯಾ ಮುಖಾಂತರ ಹಾಗೂ ನಿಮ್ಮ ಎಲ್ಲ ಮೀಡಿಯಾದವರೆಲ್ಲ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಟ್ಟಿದ್ದೀರಿ. ಅದಕ್ಕೆ ನಮ್ಮ ಸಂಘದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಎಷ್ಟು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ? ಈ ಬಾರಿ ಪ್ರತಿ ವರ್ಷಕ್ಕಿಂತ ಹೆಚ್ಚಿದ್ದಾರೆ. ಈ ಸಾರಿ ನಾವು ಮೊದಲು ಈ ಕಾರ್ಯಕ್ರಮ ಶುರು ಮಾಡಿದಾಗ 46-47 ಮಕ್ಕಳಿಂದ ಶುರು ಮಾಡಿ ಈ ದಿನ 270 ಮಕ್ಕಳಿಗೆ ನಾನು ಈ ಸಂಘಕ್ಕೆ ನೂತನವಾಗಿ ನಮ್ಮ ಮೈಸೂರು ಜಿಲ್ಲಾ ಉಪ್ಪಾರ ನೌಕರರ ಹಾಗೂ ವೃತ್ತಿಪರ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೆ. ಹಾಗೆ ಈ ಕಾರ್ಯಕ್ರಮನ ತಮ್ಮೆಲ್ಲರ ಮುಖಾಂತರ ಹಾಗೂ ನನ್ನ ಹಿರಿಯರು, ನನ್ನ ಹಿತೈಷಿಗಳು, ನನ್ನ ಬಂಧುಗಳು, ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಸಂಘ ಎಲ್ಲರೂ ನನಗೆ ಕೈ ಜೋಡಿಸಿ ಹಾಗೂ ಮೀಡಿಯಾದವರು ಮುಖ್ಯವಾಗಿ ತಾವೆಲ್ಲರೂ ಇದನ್ನ ಪ್ರಚಾರ ಮಾಡಿಕೊಟ್ರಿ. ಹಾಗಾಗಿ 10 ಜನಕ್ಕೆ ತಿಳಿದುವಂತು ಈ ವಿಚಾರದಿಂದ 10 ಜನಕ್ಕೆ ತಿಳಿದಿದ್ದ ವಿಚಾರದಿಂದ ಇನ್ನೂ ಒಂದು 10 ನಮಗೆ ನಾರ್ಮಲ್ ಆಗಿ ಬಂದಿದ್ದ ಅಪ್ಲಿಕೇಶನ್ 240-250 ಬಂದಿತ್ತು. ಪೇಪರ್ ಮತ್ತೆ ಮೀಡಿಯಾದಿಂದ ಹೋಗಿದ್ದ ಇನ್ಫಾರ್ಮೇಶನ್, ಸೋಷಿಯಲ್ ಮೀಡಿಯಾದಿಂದ ಹೋಗಿದ್ದ ಇನ್ಫಾರ್ಮೇಶನ್ ಇನ್ನೂ ಒಂದು 25-30 ಮಕ್ಕಳವರೆಗೂ ಎಕ್ಸ್ಟ್ರಾ ಸೇರ್ಕೊಂಡ್ರು. ಹಾಗೆ ಈಗ ಸೋಷಿಯಲ್ ಮೀಡಿಯಾ ನಮ್ಗೆ ಶಾರ್ಟ್ ಫಾಲ್ ಬಿದ್ದಿದ್ರಿಂದ ಸ್ವಲ್ಪ ಇನ್ನೂ ಒಂದು ಈಗ ಬರ್ತಾ ಇದಾವೆ ಮಕ್ಕಳು. ಅವು ನಾವು ಇನ್ನೂ 40% ಇದೆ ಅಂತ ಹೇಳಿ ಆ ಮೂಲಕ ಒಂದು ಒಳ್ಳೆ ಬೆಳವಣಿಗೆ ನಡೆದಿದೆ. ಇನ್ನು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲ ಸಹಕಾರ ಇರಲಿ ನಮ್ಗೆ ಇದೇ ರೀತಿಯಾದಂಥದ್ದು ಅಂತ ಹೇಳಿ ಈ ಮೂಲಕ ತಿಳಿಸ್ತೀನಿ. ಹಾಗೆ ಧನ್ಯವಾದಗಳು. ಇವತ್ತಿನ ದಿವಸ ಪ್ರತಿಭಾ ಪುರಸ್ಕಾರ ನಮ್ಮ ನೌಕರ ಸಂಘ ವೃತ್ತಿಪರ ಸಂಘದಿಂದ ಅವ್ರ ಪರವಾಗಿ ನಾವು ಕೂಡ ಜಿಲ್ಲಾ ಸಂಘ ನಿಂತು ಒಂದು ದೊಡ್ಡ ಕಾರ್ಯಕ್ರಮನ ಇವತ್ತು ನಮ್ಮ ಅಧ್ಯಕ್ಷರಾದ ರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಮುಂದಿನ ದಿವಸಗಳಲ್ಲಿ ಇನ್ನು ಹೆಚ್ಚು ಅವರು ಅಂಕಗಳನ್ನ ತಕ್ಕೊಳ್ಳಿ ಅಂತ ಈ ಒಂದು ಕಾರ್ಯಕ್ರಮನ ಮಾಡಿ ನಮ್ಮ 4 ಜಿಲ್ಲೆಯ ಮೈಸೂರು, ಮಂಡ್ಯ, ಕೊಡಗು, ಚಾಮರಾಜನಗರ ಅಷ್ಟು ಮಕ್ಕಳಲ್ಲಿ ನಮ್ಮ ಸಮಾಜದ ಜಾಗೃತಿ ಮೂಡಿಸಿ ಇನ್ನೂ ಹೆಚ್ಚೆಚ್ಚು ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ 4 ಜಿಲ್ಲೆ ಮಕ್ಕಳನ್ನ ಕರೆಸಿ ಇಲ್ಲಿ ಅಲ್ಲಿ ಬಂದಂತ ನಮ್ಮ ಜಗದ್ಗುರುಗಳಂತ ಸ್ವಾಮೀಜಿ ಅವರು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪುಟ್ಟರಂಗ ಶೆಟ್ಟರು ಹಾಗೂ MSL ಅಧ್ಯಕ್ಷರು, ಮಾಜಿ ಮಂತ್ರಿಗಳು, ಚಾಮರಾಜನಗರ ವಿಧಾನಸಭಾ ಶಾಸಕರಾದಂಥ ನಮ್ಮ ಪುಟ್ಟರಂಗ ಶೆಟ್ಟಿ ಸಾಹೇಬರು ಕೂಡ ಬಂದು ಇಷ್ಟೊತ್ತಿನವರು ಕಾರ್ಯಕ್ರಮ ಮಾಡಿ ಮುಂದಿನ ದಿವಸಗಳಲ್ಲಿ ಸರ್ಕಾರದಿಂದ ಏನು ಸವಲತ್ತುಗಳು ಸಿಗಬೇಕು ಅನ್ನೋದನ್ನು ಕೂಡ ಮಾತಾಡಿದ್ದಾರೆ. ಹಂಗಾಗಿ ಒಂದು ನಮ್ಮ ಸಮಾಜನ ಒಂದು ಎಷ್ಟಿಗೆ ಸೇರಿಸ್ಬೇಕು ಅನ್ನೋ ರೀತಿಯಲ್ಲಿ ಸ್ವಾಮೀಜಿಯವರು ಕೂಡ ಮಾತಾಡಿ ಮುಂದಿನ ದಿವಸಗಳಲ್ಲಿ ಅದು ಆಗ್ಬೇಕು. ನಾವು ಮನವಿಯನ್ನು ಕೊಟ್ಟಿದ್ದೀವಿ CM ಸಾಹೇಬ್ರಿಗೆ. ಹಾಗೆ ಮುಂದಿನ ದಿವಸಗಳಲ್ಲಿ ಕೂಡ ಅದು ಕಾರ್ಯರೂಪ ತರಬೇಕು ಅಂತ ನಮ್ಮ ಶಾಸಕರು ಮನವಿ ಮಾಡ್ತಾರ ಹೋಗಿ ನೆಕ್ಸ್ಟ್ ಇದ್ರಲ್ಲಿ ಅಂತ ಹೇಳ್ತಾ ನಮ್ಮ ಸ್ವಾಮೀಜಿ ಅವ್ರಿಗೆ ಹೇಳಿದ್ದಾರೆ. ಹಂಗಾಗಿ ಮುಂದಿನ ದಿವಸಗಳಲ್ಲಿ ನಮ್ಮ ಸಮಾಜಕ್ಕೆ ತುಂಬಾ ಹಿಂದುಳಿದಿರೋ ಸಮಾಜ ಇದು. ಹಂಗಾಗಿ ಒಂದು ಎಷ್ಟಿಗೆ ಸೇರಿಸೋದು ಬಹಳ ಅನುಕೂಲ ಆಗುತ್ತೆ ಮುಂದೆ ಅಂತ ನಿಮ್ಮ ಮುಖಾಂತರ ಕೂಡ CM ಸಾಹೇಬ್ರಿಗೆ ನಾವು ಕೂಡ ಮನವಿ ಮಾಡ್ತಾ ಇದ್ದೀವಿ. ಹಂಗಾಗಿ ನಮ್ಮ ಸಮಾಜಕ್ಕೆ ಹೆಚ್ಚು ಅನುದಾನವನ್ನ ಕೊಡಬೇಕು. ಒಂದು ಉಪ್ಪಾರ ನಿಗಮ ಮಾಡಿದ್ರೆ ನಿಗಮಕ್ಕೆ ಅನುದಾನ ಕೊಟ್ರೆ ಸಮಾಜನ ಮೂಲವಾಗಿ ಒಂದು ಸಮಾಜ ಒಗ್ಗಟ್ಟು ಕಟ್ಟಿ ಈ ಬಾರಿ ಎಷ್ಟು 80% ಕಾಂಗ್ರೆಸ್ಗೆ ನಮ್ಮ ಸಮಾಜ ಓಟ್ ಹಾಕಿದೆ. ಇನ್ನು ಮುಂದಿನ ದಿವಸಗಳಲ್ಲಿ ಹೆಚ್ಚು ಅವ್ರಿಗೆ ಬೆಂಬಲ ನಿಲ್ತೀವಿ. ನಮ್ಮ ಸಮಾಜನ ಎಷ್ಟಿಗೆ ಸೇರಿಸ್ತಾರೆ ಅಂತ ನಿಮ್ಮ ಮೂಲಕ. ಇವತ್ತು ಕಾರ್ಯಕ್ರಮದ ಬಗ್ಗೆ ಅದೇ ನೌಕರ ಸಂಘಗಳು 30 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದಾರೆ. ತುಂಬಾ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡಿದ್ರೆ ಖುಷಿಯಾಗಿದೆ. ಸಮುದಾಯದ ಒಂದು ಶಕ್ತಿಯಾಗಿ ತಾವು ಕೆಲಸ ಮಾಡ್ತಾ ಇದ್ದೀರಿ. ಈಗ ಕಷ್ಟಕ್ಕೆ ತಾವು 10 ಲಕ್ಷ ರೂಪಾಯಿ ಸಹಾಯಧನ ಕೊಟ್ಟಿದ್ದೀರಿ. ಇನ್ನು ಮುಂದೆ ತಾವು ಯಾವ ರೀತಿ ಸಹಾಯ ಆಗಲೇ ಒಂದು 25 ವರ್ಷದಿಂದ ನನ್ನ ಕೈಲಾಗಿದ್ದು ಮಾಡ್ಕೊ ಬರ್ತಾ ಇದ್ದೀನಿ. ಎಷ್ಟು ಬಡ ಮಕ್ಕಳು ವಿದ್ಯಾರ್ಥಿಗಳಿಗೆ ಯಾರ ಹತ್ರ ಅಮೌಂಟ್ ಇರಲ್ಲ, ಅವ್ರು MBBS ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅವ್ರಿಗೆ ಫೀಸ್ ಕಟ್ಟಕ್ಕಾಗದೆ ಇದ್ದಾಗ ಫಸ್ಟ್ ನಮ್ಮ ಕಡೆ ನಮ್ಮ ಸಮಾಜದಿಂದ ಕೊಡ್ತಾ ಇದೆ. ಅದಕ್ಕೆ ನಾನು ಡೊನೇಟ್ ಮಾಡಿದ್ದೆ. ಹಿಂದಿನ ದಿನದಲ್ಲೂ ತುಂಬಾ ಬಡ ವಿದ್ಯಾರ್ಥಿಗಳಿಗೆ ಓನ್ ಆಗಿ ಬಂದ್ರೆ ನಾನು ಕೈಲಾಗಿ ಸಹಾಯನ ಮಾಡ್ತೇನೆ ಅಂತ ಹೇಳ್ತೀನಿ.